ಈಗ ನಾವು ಇರೋದು ಗ್ರಾಮ ಇದು ಹುನಗುಂದ ತಾಲೂಕಿನ ಬಸರಿಕಟ್ಟೆ ಗ್ರಾಮ. ಇದು ಹುನಗುಂದ ತಾಲೂಕು ವ್ಯಾಪ್ತಿಯಲ್ಲಿ ಬಂದರೂ ಸಹ ಬಾಗಲಕೋಟೆ ಮತಕ್ಷೇತ್ರದ ವ್ಯಾಪ್ತಿಗೆ ಈ ಗ್ರಾಮ ಬರಲಿದೆ. ಬನ್ನಿ, ಈ ಚಿಕ್ಕ ಗ್ರಾಮವಾಗಿದ್ದರೂ ಸಹ ಈ ಗ್ರಾಮದಲ್ಲಿ ಯಾವ ಥರ ಯಾವ ಪಕ್ಷದ ಪರವಾಗಿ ಈ ಗ್ರಾಮದವರ ಮುಖಂಡರ ಒಲವಿದೆ, ಏನೆಲ್ಲ ಸಮಸ್ಯೆಗಳಿದ್ದಾವೆ, ಏನೆಲ್ಲ ಮಾತಾಡ್ತಾರೆ ಅಂತ ಕೇಳೋಣ. ಇಲ್ಲಿ ನೋಡ್ರಿ ಊರ ಅಂದಮೇಲೆ 2 ಪಕ್ಷ ಅದಾವು. ಆದ್ರೆ ಜಾಸ್ತಿ ಓಟ್ ಏನೈತಿ ಭಾರತೀಯ ಜನತಾ ಪಕ್ಷಕ್ಕೆ ಅಭ್ಯರ್ಥಿಗೆ ಏನೈತಿ ವೋಟಿಂಗ್ ಜಾಸ್ತಿ ಆಗ್ತದೆ ನಮ್ಮ ಬಸರಿಕಟ್ಟೆ ಗ್ರಾಮದವ್ರು. ಈಗ ಬಿಜೆಪಿಗೆ ಯಾಕೆ ಹೆಚ್ಚು ಒಲವು ಈ ಗ್ರಾಮದಲ್ಲಿ ತೋರ್ತಾ ಇದ್ದಾರೆ? ಅವರು BJP ಅಭ್ಯರ್ಥಿ ಯಾವ್ದಾನ ಡಾಕ್ಟರ್ ವೀರಣ್ಣ ಚರಂತಿ ಮಠರು ಹೆಚ್ಚು ಕೆಲಸ ನಮ್ಮ ಬಸರಿಕಟ್ಟೆ ಗ್ರಾಮಕ್ಕೆ ಅವರು ಮಾಡಿದ್ದಾರೆ. ಹಿಂಗಾಗಿ ಅವ್ರಿಗೆ ಹೆಚ್ಚು ಮತಗಳು ಏನೈತಿ ಹಾಕ್ತಾರೆ ಜನರು. ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರುವಂಥ ಉಮೇಶ್ ಮೇಟಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವರ ತಂದೆ ನಿಧನದಿಂದಾಗಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅದು ಅನುಕಂಪ ಇಲ್ಲಿ ಲಾಭ ಆಗುತ್ತೆ ಅನ್ಸುತ್ತೆ ನಮಗೆ. ಅನುಕಂಪ ಲಾಭ ಆಗುತ್ತಂತ ಹೇಳೋಕ್ಕಾಗಲ್ಲ. ಆದರೆ ಎಲ್ಲ ಓಟೂ ಕಾಂಗ್ರೆಸ್ಗೆ ಹೋಗಲ್ಲ, ಎಲ್ಲ ಓಟು ಏನೈತಿ BJPಗೆ ಹೋಗಲ್ಲ. ಜಾಸ್ತಿ ಓಟು BJP ಆಗುತ್ತಾ, ಒಂದು ಕಡಿಮೆ ಏನೈತಿ ಕಾಂಗ್ರೆಸ್. ಈಗ ಗ್ಯಾರಂಟಿ ಯೋಜನೆ ಬಂದಾರ ಸಿದ್ದರಾಮಯ್ಯ ಸರ್ಕಾರದವರು, ಅದು ಈ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅನ್ಸುತ್ತೆ. ಈ ಗ್ಯಾರಂಟಿ ಯೋಜನೆ ಮಾಡಿದ ಮೇಲೆ ಇದೆ ಚುನಾವಣೆ ಅಲ್ಲ, ಉಪಚುನಾವಣೆ. ಆದರೂ ಕೂಡ ಜನರು ಏನೈತಿ ಜಾಗೃತರಾಗ್ಯಾರ. ಆ ಗ್ಯಾರಂಟಿ ಯೋಜನೆಗೆ ಹೆಚ್ಚು ಮರಳ ಆಗೋದಿಲ್ಲ ಅಂತೇಳಿ ನಮ್ಮ ಅಭಿಪ್ರಾಯ. ಈಗ ರಾಜ್ಯದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಚಲೋ ಅಂತ ಅನ್ಸುತ್ತೆ? ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದರೆ ಒಳ್ಳೆಯದು. ಯಾಕೆ ಒಳ್ಳೇದು ಅನ್ಸುತ್ತೆ? ಅವರು ಹೆಚ್ಚು ಅಭಿವೃದ್ಧಿಯನ್ನು ಮಾಡ್ತಾರೆ. ಜನರಿಗೂ ಕೂಡ ಅಭಿಪ್ರಾಯನೂ ಅದೇ ಅದ. ಕಾಂಗ್ರೆಸ್ದವರು ಅಭಿವೃದ್ಧಿ ಮಾಡಿಲ್ಲ ಅನ್ಸುತ್ತೆ. ಆದರೆ ಅಲ್ಲಿ ಅಭಿವೃದ್ಧಿ ಅಂತಂದ್ರೆ ಇವು ಗ್ಯಾರಂಟಿ ಯೋಜನೆಗಳಿಂದ ಒಂದು ಆಡಳಿತ ಕುಂಠಿತ ಆಗಿದೆ, ಅಭಿವೃದ್ಧಿ ಕಡಿಮೆ ಆಗಿದೆ. ಈಗ ನೀವು ಯಾವ ಪಕ್ಷ ಚಲೋ ಅನಿಸಿಲ್ಲ ಸರ್ ನಾವು? ಕಾಂಗ್ರೆಸ್ ಪಕ್ಷ ಯಾಕಂತೀರ? ಅಲ್ಲ, ಕಾಂಗ್ರೆಸ್ ಪಕ್ಷ ಅಂದ್ರೆ ಕೆಲಸ ಮಾಡ್ತಾರೆ ರೀ ಅವರು. ನಾವು ಹೇಳಿದ ಕೆಲಸ ಮಾಡಿ ಕೊಟ್ಟಾರ ಅವರು. ಇವರು ಈಗ 5 ವರ್ಷ ಈಗ ಇನ್ನೂ ಆಗಿದ್ದಿಲ್ಲ ಅವ್ರದ್ದು. ನಮ್ಗೆ ಈ ಗುಡಿಗೆ 5 ಲಕ್ಷ ರೂಪಾಯಿ ಹಾಕಂದ್ರೆ 5 ಲಕ್ಷ ರೂಪಾಯಿ ಹಾಕಿದ್ರು. ಅಂಗನವಾಡಿ ರಿಪೇರಿ ಅಂತ 3 ಲಕ್ಷ ಹಾಕಿದ್ರು. ಹೊಳ್ಳಿ ಸಿದ್ದಾರೂಢರ ಮಠಕ್ಕೆ 20 ಲಕ್ಷ ರೂಪಾಯಿ ಗ್ರ್ಯಾಂಟ್ ಹಾಕ್ಯಾರ ಅವರು. ಅವ್ರು ಏನು ಮಾಡ್ಯಾರ ಕೇಳಲ್ಲ, 5 ವರ್ಷದಾಗ ಏನೂ ಮಾಡಿಲ್ಲ ಅವರು. ಈಗ ಹೊಳ್ಳಿ 2,000 ರೂಪಾಯಿ ನಾವು ಜನರಿಗೆ ಡೈಲಿ ತಿಂಗಳ 2,000 ರೂಪಾಯಿ ಅನುಕೂಲ ಆಗೈತಿ. ಮತ್ತು 5 kg ಅಕ್ಕಿತ್ತು 10 kg ಅಕ್ಕಿ ಕೊಡಕತ್ತಾರ. ಬಸ್ ಫ್ರೀ ಆಗೈತಿ. ಮತ್ತು ಯುವ ನಿಧಿ ಅಂತೇಳಿ 3,000 ಕೊಡಕತ್ತಾರ. ಮತ್ತು ಇದು ಇಂಥವ್ದು ಯಾರು ಮಾಡ್ತಾರೆ ಹೇಳ್ರಿ? ಇದು ಎಲ್ಲ ಈ ಸಲ ಉಪಚುನಾವಣೆ ಕಾಂಗ್ರೆಸ್ ಲಾಭ ಆಗುತ್ತೆ ಅಲ್ಲ? ಇದು ಈಗ ಉಪಚುನಾವಣೆ ಕಾಂಗ್ರೆಸ್ ಲಾಭ ಆಗತ್ತೆ ರೀ. 100ಕ್ಕೆ 100 ಕಾಂಗ್ರೆಸ್ ಹೆಚ್ಚಿಗೆ ಆಗತ್ತೆ ರೀ. ಎಷ್ಟು ಪರ್ಸೆಂಟೇಜ್ ಹೆಚ್ಚಾಗುತ್ತೆ? ಈಗ ನಾವು ಋಣ ಉಂಟಿವಪ್ಪ ಅಂತಂದ್ರೆ ಅವ್ರಿಗೆ ಮಾಡಬೇಕಲ್ರಿ. ಈಗ ಅವ್ರು ಗೌರ್ಮೆಂಟ್ ಸರ್ಕಾರ ತಿಂತಾರಪ್ಪ ಅಂದ್ರೆ ಅವ್ರಿಗೆ ಓಟ್ ಹಾಕತ್ತಾರ. ಈಗ ಬಿಜೆಪಿ ಹೇಳಕತ್ತಾರಲ್ರಿ, ಹೇಳ್ತಾರೆ ರೀ, BJP ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಅಧಿಕಾರ ಇಲ್ಲ, ಈಗ ಹೇಳ್ತಾರೆ ಅವರು. ಇದರಿಂದ ಸಾಕಷ್ಟು ತೊಂದರೆ, ಗ್ಯಾರಂಟಿ ಯೋಜನೆಯಿಂದ ತೊಂದರೆ ಆಗೈತಿ. ಹಳ್ಳಿ ಒಳಗೆ ಲಾಭ ಆಗೈತೆ ರೀ, ತೊಂದರೆ ಆಗಿಲ್ಲ ಅಲ್ರಿ. ಒಂದು ತಿಂಗಳಿಗೆ ನಮ್ಮ ಊರಿಗೆ 8 ಲಕ್ಷ ಬರ್ತದೆ. ನಾವು 20 ಲಕ್ಷ ರೂಪಾಯಿ ಗ್ರಾಂಟ್ನು ಕಟ್ಟಿಸ್ಬೋದು. ಬಡವರಿಗೆ ಹೋಗೋದಲ್ಲ, ಅದು 8 ಲಕ್ಷ ರೂಪಾಯಿ. ಗ್ಯಾರಂಟಿ ಯೋಜನೆದಾಗ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿಲ್ಲ, ಯಾವ ಆಗಿಲ್ಲ ಅಂತ ಕೆಲಸ ಆಗಿಲ್ಲ. ಇಲ್ಲಿ ಹೇಳ್ತೀನಿ ಕೇಳ್ರಿ, 5.5 ಕೋಟಿ ರೂಪಾಯಿ ಇಲ್ಲಿ ಡ್ಯಾಮ್ ಮುಚ್ಚುತ್ರಿ. BJP ಅವರು ಮಾಡಲಿಲ್ಲ, ಯಾರು ಮಾಡಲಿಲ್ಲ. 5.5 ಕೋಟಿ ರೂಪಾಯಿದು ಡ್ಯಾಮ್ ಕಟ್ಸ್ಯಾರ ಇಲ್ಲಿ. ಈಗ ಶಾಸಕರು ಬಂದಿಂದ ಪೂಜೆ ಮಾಡಿ ಅವರ ಕಟ್ಸ್ಯಾರ. ಈ ಸದ್ಯ ಚಲೋ ಐತದ, ಬೇಕಾದ್ರೆ ಹೋಗಿ ಹೊರಗೂ ನೋಡ್ಕೊಂಬರ್ರಿ ನೀವು. ಒಳ್ಳೆ ಮತ್ತು ಈಗ ಇದು ಏನು ಈ ಗುಡಿಗೆ 5 ಲಕ್ಷ ರೂಪಾಯಿ ಹಾಕ್ಯಾರ. ಒಳ್ಳೆ CC ರೋಡ್ ಮಾಡ್ಯಾರ, 20 ಲಕ್ಷ ರೂಪಾಯಿ ಹಾಕ್ಯಾರ. ಈಗ ಮೇಟಿಯವ್ರು ಇದ್ದಾಗ ತಮ್ಮ 2 ವರ್ಷದಲ್ಲಿ ಸಾಕಷ್ಟು ಕೆಲಸ ಆಗ್ಯಾವ್ರಿ, ಕೆಲಸ ಎಲ್ಲ ಮಾಡ್ಯಾರ. ಅದಕ್ಕೆ ಈ ಭಾಗದಾಗೆಲ್ಲ ಕಾಂಗ್ರೆಸ್ 5 ವರ್ಷದಾಗ 1.5 ಕೋಟಿ ರೂಪಾಯಿ JJM ತಂದರು, ಎಲ್ಲ ತಂದರು. ಯಾವ ಕೆಲಸ ಆಗಿಲ್ರಿ, ಓಕೆ ಆಗಿಲ್ಲ. ಅವು ಏನು ನೀರು ಬಂದಿಲ್ಲ, ನೀರನ್ನು ಕುಡಿದಿಲ್ಲ ನಾವು. ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಅಭಿವೃದ್ಧಿ ಜೊತೆಗೆ ಅನುಕಂಪನ ಐತೆ ಅನ್ಸುತ್ತೆ. ಐತ್ರಿ, ಅನುಕಂಪನೂ ಐತ್ರಿ. ಈ ಸಲ ಗ್ಯಾರಂಟಿನೂ ಆರ್ಸಿನೂ ಬರ್ತಾರೆ ಅವರು.